ನಮ್ಮ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಗೆ ಅಂತ ವಾಂಗಿಬಾತ್ ಮಾಡ್ತಿರ್ತೀವಿ. ಹಾಗೆ ಅವರೆಕಾಯಿ ಸೀಸನ್ ಬಂತು ಅಂದ್ರೆ ಅವರೆಕಾಯಿ ಬಾತ್ ಮಾಡ್ತಾ ಇರ್ತೀವಲ್ವಾ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಏನ್ ಗೊತ್ತಾ, ಅವರೆಕಾಯಿ ವಾಂಗಿಬಾತ್. ನಾನಿಲ್ಲಿ 1.25 ಗ್ಲಾಸ್ ಅಷ್ಟು ನಾರ್ಮಲ್ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ತೊಳೆದು 2 ಸಲ ತೊಳೆದ್ಬಿಟ್ಟು ನೆನ್ಸಿಟ್ಕೋಬೇಕು. ಎಷ್ಟೊತ್ತಂದ್ರೆ 1/4 ಗಂಟೆ 20 ನಿಮಿಷ ನೆನ್ಸಿದ್ರು ಸಾಕು. ನೀವು ಪಲಾವ್ಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟು ನೆನ್ಸಿದ್ರೆ ಸಾಕು. ನೀರ್ ಎಷ್ಟು ಹಾಕೋಬೇಕು ಅಂದ್ರೆ ನೀವು 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರು 1:2 ರೇಷಿಯೋದಲ್ಲಿ ನೀರ್ ಹಾಕೋಬೇಕು. ನಾನು ಸೇಮ್ 1.25 ಗ್ಲಾಸ್ ತಗೊಂಡಿದ್ದೀನಲ್ಲ ಅದ್ರಲ್ಲೇ 2 ಸಲ ಹಾಕೊಂಡಿದೀನಿ. ಇದು ಒಂದ್ ಕಡೆ ಕಾಯಕ್ ಇಟ್ಕೊಳ್ಳಿ. ಮಸಾಲೆ ರುಬ್ಕೊಳ್ಳಿಕ್ಕೆ 1 ಇಡಿಯಷ್ಟು ಕೊತ್ತಂಬರಿ, 1/2 ಇಡಿಯಷ್ಟು ಪುದೀನ, ಹಾಗೆ 1/2 ಈರುಳ್ಳಿ, 1-2 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ, 10 ಹಸಿಮೆಣಸಿನಕಾಯಿ ತಗೊಂಡಿದೀನಿ, ಚಕ್ಕೆ, ಮೆಣಸು ಮತ್ತೆ 1-2 ಲವಂಗ, 1/4 ಕಪ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಉಪ್ಪನ್ನು ಹಾಕೊಂಡು ದಪ್ಪದಾಗಿ ರುಬ್ಕೋಬೇಕು. ಇದಕ್ಕೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದಪ್ಪದಾಗಿ ರುಬ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರ್ ನಲ್ಲಿ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ. ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಮರಾಠ್ ಮೊಗ್ಗು, ಲವಂಗ, ಅನಾನಸ್ ಮೊಗ್ಗೆಲ್ಲ ಹಾಕೊಂಡು ಸ್ವಲ್ಪ ಹುರ್ಕೊಂಡ್ಮೇಲೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಕೆಂಪಗಾದ್ಮೇಲೆ ಇದಕ್ಕೆ ಬದನೆಕಾಯಿ ಹಾಕೋತಾ ಇದ್ದೀನಿ. 2 ಅಥವಾ 3 ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ. ಈ ತರ ಸಣ್ಣ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ನೀರ್ಗೆ ಹಾಕೊಂಡು ಅವಾಗ ಹಾಕೊಳ್ಳಿ. ಇದನ್ನ ಚೆನ್ನಾಗಿ ಹುರ್ಕೊಂಡ್ಮೇಲೆ ಅವರೆಕಾಯಿ, ಅದು ಅಷ್ಟೇ 1/4 ಕೆಜಿ ಇದೆ. ಅರ್ಧ ಕೆಜಿ ಅವರೆಕಾಯಿನ ಎಡೆದ್ರೆ 1/4 ಕೆಜಿ ಸಿಗುತ್ತಲ್ಲ, ಆ 1/4 ಕೆಜಿ ಹಾಕೊಂಡು 1 ಟೊಮೆಟೊ ಹಾಕೊಂಡು ರುಬ್ಬಿರೋ ಮಸಾಲೆನ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ಮಸಾಲೆ ನೋಡಿ ಇದೇ ತರ ದಪ್ಪದಾಗಿ ರುಬ್ಕೊಡಿ. ಸಣ್ಣಕ್ಕೆ ಪೇಸ್ಟ್ ಮಾಡ್ಕೋಬಾರ್ದು. ಜಾಸ್ತಿ ನೀರ್ ಹಾಕೊಂಡು ದಪ್ಪದಾಗಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ, ನೀರೆಲ್ಲ ಡ್ರೈ ಆಗಿದೆ. ಇಲ್ಲಿವರೆಗೂ ಹುರ್ಕೊಂಡ್ಮೇಲೆ ಅಕ್ಕಿನ ಹಾಕೋತಾ ಇದ್ದೀನಿ. ಅಕ್ಕಿನ ಈ ತರ ಚೆನ್ನಾಗಿ ಸ್ಟ್ರೈನರ್ ಅಲ್ಲಿ ಸೋರಿಸ್ಕೊಂಡು ನೀರೆಲ್ಲ ಸೋರಿಸ್ಕೊಂಡು ಹಾಕೊಂಡು ಇದು ಅಷ್ಟೇ 1 ನಿಮಿಷ ಈ ತರ ಹುರ್ಕೊಡಿ. ಅಕ್ಕಿಗೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ. ಈ ತರ ಮಾಡೋದ್ರಿಂದ ಉಡಿಯಾಗಿ ಕೂಡ ಬರುತ್ತೆ ನಿಮ್ಗೆ ರೈಸ್ ಬಾತ್. ಈ ತರ ತುಂಬಾ ಸಿಂಪಲ್ ಮಸಾಲೆ, ಹೆಚ್ಚಿಗೆ ಏನಿಲ್ಲ, ನಾರ್ಮಲ್ ಪಲಾವ್ ಮಸಾಲೆನೆ, ಬಟ್ ಟೇಸ್ಟ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಬದನೆಕಾಯಿ, ಅವರೆಕಾಯಿ ಎಲ್ಲ ಹಾಕಿರ್ತೀವಲ್ಲ, ನಾರ್ಮಲ್ ಪಲಾವ್ ರೈಸ್ ಬಾತ್ ತರ ಇರಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಸಾಲೆಗೂ ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪನ್ನ ಸೇರಿಸ್ಬಿಟ್ಟು 1/2 ಹೋಳಷ್ಟು ನಿಂಬೆಹಣ್ಣನ್ನ ಹಾಕೋತಾ ಇದ್ದೀನಿ. ನಿಂಬೆಹಣ್ಣನ್ನ ಹಾಕೊಳ್ಳೋದ್ರಿಂದ ಕೂಡ ಅಕ್ಕಿ ಉಡಿಯಾಗಿ ಬರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1 ಮೀಡಿಯಂ ಸೈಜ್ ಟೊಮೆಟೊ ಹಾಕೊಂಡ್ರೆ ಸಾಕು. ಇದಕ್ಕೆ ಲಿಡ್ ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗ್ಸಿ ಗ್ಯಾಸ್ ನ ಆಫ್ ಮಾಡಿದ್ರೆ ರೈಸ್ ಬಾತ್ ರೆಡಿ ಆಗುತ್ತೆ. ಕುಕ್ಕರ್ ಎಲ್ಲ ತಣ್ಣಗಾದ್ಮೇಲೆ ಈ ತರ ಓಪನ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿ ಎಲ್ಲೂ ಒಂಚೂರು ಕೆಳಗಡೆ ಒತ್ತಿರೋದಾಗ್ಲಿ ಎಲ್ಲೂ ಇಲ್ಲ. ನೋಡಿ ಎಷ್ಟು ಉಡುಡಿಯಾಗಿದೆ. ಹಾಗೆ ಒಂದ್ ಕಡೆ ಅನ್ನ, ಒಂದ್ ಕಡೆ ಮಸಾಲೆ ಕೂಡ ಇಲ್ಲ. ತುಂಬಾ ಸಿಂಪಲ್, ಅಷ್ಟೇ ಟೇಸ್ಟಿ. ನಿಮ್ಗೆ ಬ್ರೇಕ್ಫಾಸ್ಟ್ ಗೆ ಮಾಡ್ಕೋಬೇಕು, ಲಂಚ್ ಬಾಕ್ಸ್ ಕೂಡ ತಗೊಂಡ್ ಹೋಗ್ಬೇಕು ಅಂದ್ರೆ 20-25 ನಿಮಿಷದಲ್ಲಿ ರೈಸ್ ಬಾತ್ ರೆಡಿ ಆಗುತ್ತೆ. ಈ ಅವರೆಕಾಯಿ ವಾಂಗಿಬಾತ್ ನ ನೀವು ಲಂಚ್ ಬಾಕ್ಸ್ ಗೆ, ಸ್ಕೂಲ್ಗಾಗ್ಲಿ ಆಫೀಸ್ಗಾಗ್ಲಿ ಕೊಟ್ ಕಳ್ಸಿದ್ರಂತೂ ಪಕ್ಕದಲ್ಲಿ ಇರೋರು 1 ಸ್ಪೂನ್ ಟೇಸ್ಟ್ ಮಾಡ್ದಲೇ ಬಿಡಲ್ಲ. ಅಷ್ಟು ಘಮ ಅಂತಿರುತ್ತೆ. ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ರುಚಿಯಾಗಿ ಉಪ್ಪಿಟ್ಟನ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ ಬನ್ಸಿ ರವೆಲ್ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸ್ ಬನ್ಸಿ ರವೆನ ಚೆನ್ನಾಗಿ ಹುರ್ಕೋಬೇಕು 7-8 ನಿಮಿಷ. ಒಂದ್ ಸ್ವಲ್ಪ ಬಾಯಿಗೆ ಹಾಕೊಂಡು ನೋಡಿದ್ರೆ ಕರುಮ್ ಅನ್ಬೇಕು. ಅಲ್ಲಿವರೆಗೂ ಹುರಿದ್ಮೇಲೆ ಕೊನೆಯಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಹಿಡಿಯೋವರೆಗೂ 1-2 ನಿಮಿಷ ಹುರಿದು ತೆಗ್ದಿಟ್ಕೊಳ್ಳಿ. ಹದವಾಗಿ ಹುರಿತು ಅಂದ್ರೆ ಅಂಟಲ್ಲ ಉಪ್ಪಿಟ್ಟು. ನೆಕ್ಸ್ಟ್ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 1 ಇಂಚಷ್ಟು ಶುಂಠಿನ ತುರ್ದು ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಹಸಿಮೆಣಸಿನಕಾಯಿ, ಕರ್ಬೇವು ಹಾಕೋಬೇಕು. 7-8 ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಖಾರವಾಗಿತ್ತು ಅಂದ್ರೆ ಉಪ್ಪಿಟ್ಟು ಚೆನ್ನಾಗಾಗುತ್ತೆ. ಹಸಿಮೆಣಸಿನಕಾಯಿ ಕೂಡ ಚೆನ್ನಾಗಿ ಹುರಿದು 2 ಈರುಳ್ಳಿನ ಹಾಕೊಂಡು ಇದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು, ತುಂಬಾ ಕೆಂಪಗಾಗಬಾರ್ದು. ಈರುಳ್ಳಿ ಈ ತರ ಟ್ರಾನ್ಸ್ಪರೆಂಟ್ ಆದ್ಮೇಲೆ 1/2 ಕಪ್ ಕ್ಯಾರೆಟ್, 1/2 ಕಪ್ ಬೀನ್ಸ್ ಸಣ್ಣಗೆ ಹೆಚ್ಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. 2-3 ನಿಮಿಷ, 1/2 ಬೇಯೋವರೆಗೂ ಹುರ್ಕೊಳ್ಳಿ. ಇದಕ್ಕೇನೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಳ್ಳಿ. ಉಪ್ಪು ಅರಿಶಿನದಲ್ಲಿ ಬೇಗನೂ ಬೇಯುತ್ತೆ, ಹಾಗೆ ಹಿಡಿಯುತ್ತೆ, ರುಚಿ ಎಲ್ಲ ಹಿಡಿಯುತ್ತೆ. ಇದಿಷ್ಟನ್ನು ಹುರ್ಕೊಂಡ್ಮೇಲೆ 1 ಸಣ್ಣ ಟೊಮೆಟೊ ಹಾಕೋತಾ ಇದೀನಿ. ತುಂಬಾ ದೊಡ್ಡದು ಹಾಕೋತು ಅಂದ್ರೆ ಚೆನ್ನಾಗಿರಲ್ಲ ಉಪ್ಪಿಟ್ಟು, ಸಣ್ಣದ್ ಹಾಕೊಳ್ಳಿ. ಟೊಮೆಟೊ ಬೇಡ ಅಂದ್ರೆ ನೀವು ನಿಂಬೆಹಣ್ಣಿನ ರಸನಾರು ಹಾಕೋಬಹುದು ಕೊನೆಯಲ್ಲಿ. ಇದಕ್ಕೆ 1 ಕಪ್ ಅಷ್ಟು ಅವರೆಕಾಯಿನ ಬೇಯಿಸ್ಕೊಂಡಿದೀನಿ. ಸ್ವಲ್ಪ ಉಪ್ಪು ಹಾಕಿ 1 ವಿಷಲ್ ಬೇಯಿಸ್ಕೊಂಡಿದೀನಿ. ಬೇಯಿಸಿ ಹಾಕೊಂಡ್ರೆ ಬೇಗ ಆಗೋಗುತ್ತೆ. ಇಲ್ಲಾಂದ್ರೆ ಒಗ್ಗರಣೆಲಿ ತುಂಬಾ ಹೊತ್ತು ಹುರಿಬೇಕು. ನೋಡಿ ಬೆಂದ್ಮೇಲೂ ಕೂಡ 2-3 ನಿಮಿಷ ಎಣ್ಣೆನಲ್ಲೇ ಹುರಿಬೇಕು. ಎಣ್ಣೆ ಎಲ್ಲ ಈ ತರ ಬಿಡಬೇಕು. ಇದಕ್ಕೆ 1/2 ಸ್ಪೂನ್ ಚಕ್ಕೆ ಪುಡಿ ಹಾಕೋತಾ ಇದೀನಿ. ಚಕ್ಕೆ ಪುಡಿನೇ ಒಳ್ಳೆ ಫ್ಲೇವರ್ ಕೂಡ ಅಂತದ್ದು ಇದಕ್ಕೆ.
ಚಕ್ಕೆ ಪುಡಿನ ಹಾಕಿ ಸ್ವಲ್ಪ ಹುರಿದ ಮೇಲೆ ನೀರ್ನ ಹಾಕೋಬೇಕು. ನಾನೊಂದ್ ಕಡೆ ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಅಷ್ಟು ನೀರು. 2 ಗ್ಲಾಸ್ ಹಾಕುತ್ತು ಅಂದ್ರೆ ತುಂಬಾನೇ ಉಡಿ ಆಗುತ್ತೆ. ಹಾಗೆ ಜಾಸ್ತಿ ಹಾಕುತ್ತು ಅಂದ್ರೆ ತುಂಬಾ ಕೈಗೆ ಅಂಟುತ್ತೆ ಅಥವಾ ಮೆತ್ತಗಾಗ್ಬಿಡುತ್ತೆ. 2.5 ಗ್ಲಾಸ್ ಅಷ್ಟು ನೀರು ಹದವಾಗಿ ಹೊಂದ್ಕೊಳ್ಳುತ್ತೆ. ನೀರ್ನ ಹಾಕಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರ್ ಚೆನ್ನಾಗಿ ಕುದಿಯುವಾಗ ಹುರಿದಿಟ್ಟಿರೋ ಅಂತ ರವೆನ ಹಾಕಿ ಮಿಕ್ಸ್ ಮಾಡ್ಕೊಡಿ. ನೀವು ಬಾಂಬೆ ರವೆ ಹಾಕುತ್ತು ಅಂದ್ರೆ ಕಂಟಿನ್ಯೂಸ್ ತಿರುಗಿಸ್ತಾ ಇರಬೇಕು. ಇದು ಬನ್ಸಿ ರವೆ ಆದ್ರಿಂದ ಹಾಗೆ ನೀವು ಹಾಕೊಂಡು ಒಂದ್ ಕಡೆ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಲಿಡ್ ನ ಕ್ಲೋಸ್ ಮಾಡಿ ಬಿಟ್ರು ಆಗೋಗುತ್ತೆ. ನಾನಿವತ್ತು ಅಗಾರೋ ಟ್ರೈಪ್ಲೈ ಕಡಾಯಿನಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊಂಡಿದೀನಿ. ಒಂದ್ 2 ನಿಮಿಷ ಬಿಟ್ಟು ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ಹಾಗೆ ಲಿಡ್ ನ ಕ್ಲೋಸ್ ಮಾಡಿ ಒಂದ್ 10 ನಿಮಿಷನಾರ ಬಿಡಬೇಕು. ಅವಾಗೆ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಖಾರ ಎಲ್ಲ ರವೆಗೆ ಹಿಡಿಯುತ್ತೆ. ಒಂದ್ 10 ನಿಮಿಷ ಆದ್ಮೇಲೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಡಿ. ಇದ್ರ ಜೊತೆಗೆ ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಮೆಣಸಿನಕಾಯಿ ಬಜ್ಜಿ ಏನು ಇಲ್ಲ ಅಂತಂದ್ರೆ ಮಾವಿನಕಾಯಿ, ಉಪ್ಪಿನಕಾಯಿ ಅದ್ರ ಗೊಜ್ಜು ಜೊತೆಗೆ ನೆಂಚ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಈ ಉಪ್ಪಿಟ್ಟು. ನಾನಿಲ್ಲಿ 1/4 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. 1 ಗ್ಲಾಸ್ ನಾರ್ಮಲ್ ಸೋನಾ ಮಸೂರಿ ರೈಸ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಗ್ಲಾಸ್ ಅಷ್ಟು ಈ ಬಿರಿಯಾನಿ ರೈಸ್ ಬರುತ್ತಲ್ಲ, ಜೀರಾ ರೈಸ್, ಅದನ್ನ ತಗೊಂಡಿದ್ದೀನಿ. ತುಂಬಾ ಫ್ಲೇವರ್ ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಊಟದ ಅಕ್ಕಿಲೇ ಮಾಡ್ಕೋಬಹುದು. ಅಥವಾ ಇದ್ರ ಬದಲಿಗೆ ನೀವು 1/4 ಗ್ಲಾಸ್ ಬದಲಿಗೆ ಬಿರಿಯಾನಿ ರೈಸ್ ಬರುತ್ತಲ್ಲ, ಬಾಸುಮತಿ ರೈಸ್, ಅದನ್ನಾರು ಹಾಕೋಬಹುದು. ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ತೊಳೆದು ಒಂದು 1/4 ಗಂಟೆ ಅಥವಾ 20 ನಿಮಿಷ ಚೆನ್ನಾಗಿ ನೆನೆಸ್ಕೋಬೇಕು. ನೆನೆದಷ್ಟು ಮೃದುವಾಗಿ ತುಂಬ ಚೆನ್ನಾಗಾಗುತ್ತೆ. ಕಡಿಮೆ ನೀರು ಹಾಕೊಂಡ್ರೂ ಮೃದುವಾಗಿ ಬರುತ್ತೆ. ಸೊ ಒಂದು 1/4 ಗಂಟೆ 20 ನಿಮಿಷ ನೆನೆಸಿಟ್ಕೊಳ್ಳಿ. ನಾವು ಅಕ್ಕಿ ತೊಗೊಂಡಿರ್ತೀವಲ್ಲ ಅಷ್ಟೇ ಕೂಡ ಅವರೆಕಾಯಿ ತೊಗೋಬೋದು. ನಾನಿಲ್ಲಿ 1 ಗ್ಲಾಸ್ ಅಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ. ಇದು ಬಲ್ತಿರೋದ್ರಿಂದ ಸ್ವಲ್ಪ ಬೇಯಿಸ್ಕೋಬೇಕು. ಎಳೆದಾದರೆ ಹಾಗೆ ಹಾಕೋಬೋದು. ಬಲ್ತಿರೋದ್ರಿಂದ ಬಲ್ತಿರೋ ಕಾಳು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಕುದಿ ಬರೋವರೆಗೂ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೋಬೇಕು. ತುಂಬ ಬೇಯಬಾರ್ದು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಸುಲಿಯಂಗಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು 2 ನಿಮಿಷ ಕುದಿಸ್ಬಿಟ್ಟು ಇದನ್ನು ಡ್ರೈನ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಕುಕ್ಕರ್ನಲ್ಲಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಇದಕ್ಕೆ ಕಾದ್ಮೇಲೆ ಪಲಾವ್ ಎಲೆ ಮತ್ತು ಏಲಕ್ಕಿ ಹಾಕೋತಾ ಇದ್ದೀನಿ. ಬೇರೆ ಏನೂ ಹಾಕೊಂಡಿಲ್ಲ. ಹಾಗೆ ಒಂದು 3 ಈರುಳ್ಳಿ ಸಣ್ಣ ಸಣ್ಣದಾದರೆ 3 ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ದು ಅಥವಾ ದಪ್ಪದಾದರೆ 2 ಸಾಕು. ಇದನ್ನು ಹುರ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ತುಂಬ ಕೆಂಪಗಾಗೋದು ಬೇಡ. ನೋಡಿ, ಈ ಥರ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಹುರ್ಕೋಬೇಕು. ರುಬ್ಬಕ್ಕೆ ಹಾಕ್ಕೊಂಡು ಚೆನ್ನಾಗಿರುತ್ತೆ, ಅಥವಾ ಈ ಥರ ಒಗ್ಗರಣೆಗೆ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ 2 ಇಡಿಯಷ್ಟು ಬೀನ್ಸ್ನ ಈ ಥರ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಬೀನ್ಸ್ ಸಿಗುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಉದ್ದುದ್ದು ಕಟ್ ಮಾಡಿ ಹಾಕ್ಕೊಳ್ಳಿ. ಬರೀ ಅವರೆಕಾಯಿ ಹಾಕೋದಕ್ಕಿಂತ ಸ್ವಲ್ಪ ಬೀನ್ಸ್ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ. 2 ನಾರ್ಮಲ್ ಫಾರಮ್ ಟೊಮೆಟೊ, ಹಾಗೆ 1 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಹಾಕಿದ ಕೂಡಲೇ ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸಿ, ಅರಿಶಿನ ಸೇರಿಸಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಈ ಟೊಮೆಟೊ ಬೇಯಬೇಕು. ಬೇಯೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಬಿಟ್ಟು ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ಮಸಾಲೆ ಹಾಕೋಣ. ಮಸಾಲೆ ತುಂಬಾ ಸಿಂಪಲ್ಲು. ನೋಡಿ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಎಷ್ಟು ತೊಗೊತೀರೋ ಅಷ್ಟೇ ಶುಂಠಿ ತೊಗೊಳ್ಳಿ, ರುಚಿಯಾಗಿರುತ್ತೆ ಪಲಾವು. ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 3 ಇಂಚಷ್ಟು ಚಕ್ಕೆ, 3 ಲವಂಗ, ಹಾಗೆ 1 ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಇಷ್ಟೇ. ಇದಕ್ಕೆ ಈರುಳ್ಳಿ ಆಗಲಿ ಕಾಯಿ ಆಗಲಿ ಏನೂ ಹಾಕ್ಕೊಂಡಿಲ್ಲ. ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ತರ್ತರಿಯಾಗಿ ರುಬ್ಕೋಬೇಕು. ನೈಸ್ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ತರ್ತರಿಯಾಗಿ ರುಬ್ಕೊಳ್ಳಿ. ಇದು ನೋಡಿ, ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಇಲ್ಲಿವರೆಗೂ ಹುರ್ಕೋಬೇಕು, ಅವಾಗೆ ರುಚಿಯಾಗೋದು. ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಟೊಮೆಟೊದು. ಇದೆಲ್ಲ ಹುರ್ಕೊಂಡ್ಮೇಲೆ ಅವರೆಕಾಳು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀವು ಅಕ್ಕಿ ಎಷ್ಟು ತೊಗೊತೀರೋ ಅಷ್ಟೇ ಅವರೆಕಾಳು ಕೂಡ ಹಾಕೋಬೋದು. ನೋಡಿ, ಮಸಾಲೆ ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀರು ಅಷ್ಟೇ ಜಾಸ್ತಿ ಹಾಕಬಾರ್ದು. ನುರಿಲಿಲ್ಲ ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡು ಈ ಥರ ದಪ್ಪದಾಗಿ ರುಬ್ಕೋಬೇಕು. ಕೆಚ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಅಥವಾ ಈ ಥರ ದಪ್ಪದಾಗಿ ತರ್ತರಿಯಾಗಿ ಪೇಸ್ಟ್ನ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಈ ಮಸಾಲೆ ಹಾಕಿದ್ಮೇಲೆ ಮಾತ್ರ ಉರಿನ ಪೂರ್ತಿ ಸಣ್ಣಗೆ ಇಟ್ಕೊಂಡು ಹುರ್ಕೋಬೇಕು. ಸಣ್ಣ ಉರಿನಲ್ಲೇ ಈ ಘಾಟೆಲ್ಲ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ಮೇಲೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಂಗೆ ನೀರು. ಈಗ ನಾನು 1/4 ಗ್ಲಾಸ್ ತೊಗೊಂಡಿದ್ದೀನಲ್ಲ, 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನ ಕುಡಿದು ನೋಡಿ. ಉಪ್ಪು ಸ್ವಲ್ಪ ಮುಂದಾಗಿರಬೇಕು. ಉಪ್ಪು ಕಡಿಮೆ ಅನಿಸಿದ್ರೆ ಒಂಚೂರು ಉಪ್ಪನ್ನ ಹಾಕಿ ಚೆನ್ನಾಗಿ ನೀರು ಕುದಿಯುವಾಗ ಅಕ್ಕಿನ ಸೇರಿಸ್ಕೊಳ್ಳಿ. ನೆನೆಸಿದ್ರೆ ನೀರು ಕಡಿಮೆ ಆದ್ರೂ ಮೃದುವಾಗಿ ಬರುತ್ತೆ, ಉಡುಡಿಯಾಗೂ ಬರುತ್ತೆ. ಸೊ ಚೆನ್ನಾಗಿ ನೆನೆಸ್ಕೊಳ್ಳಿ ಅಕ್ಕಿನ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದ ಮೇಲೆ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು. ತುಂಬ ರುಚಿಯಾಗಿರುತ್ತೆ.
ಏನು ಜಾಸ್ತಿ ಮಸಾಲೆ ಇಲ್ಲ, ಗರಂ ಮಸಾಲ ಆಗಲಿ ಏನೂ ಹಾಕೊಂಡಿಲ್ಲ, ರುಬ್ಬಕ್ಕೆ ಎಷ್ಟು ಹಾಕೊಂಡಿದ್ದೀನೋ ಅಷ್ಟೇ. 2 ವಿಷಲ್ ಬೆಂದ ಮೇಲೆ ಉರಿನ ಸಣ್ಣಗೆ ಬಿಟ್ಟು ಒಂದು 30 ಸೆಕೆಂಡ್ಸ್ ಅಥವಾ 1 ನಿಮಿಷ ಸಣ್ಣ ಉರಿನಲ್ಲಿ ಸಿಮ್ನಲ್ಲಿ ಬಿಟ್ಟು ಗ್ಯಾಸ್ನ ಆಫ್ ಮಾಡಿ. ನೀವು ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ತೊಗೊಂಡೋದ್ರು ಮೃದುವಾಗಿರುತ್ತೆ, ತುಂಬ ಕಾಳು ಅನಿಸಲ್ಲ. ನೋಡಿ ಎಷ್ಟು ಉಡುಗುಡಿಯಾಗಿದೆ, ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಹೋಟೆಲ್ಗಳಲ್ಲಿ ಸಿಗೋವಂಥ ಟೊಮೊಟೊ ರೈಸ್ ಇದ್ದಂಗೆ ಇರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಜೊತೆಗಾನ ಸರ್ವ್ ಮಾಡ್ಬೋದು, ಅಥವಾ ಮೊಸರುಳಿ ಮಾಡಿಕೊಂಡ್ರೆ ತುಂಬ ಟೊಮೆಟೊ ಎಲ್ಲ ಹಾಕಿ ಹುಳಿ ಮಾಡಬಾರ್ದು. ಇದೇ ಆಲ್ರೆಡಿ ಟೊಮೆಟೊ ಹಾಕಿರ್ತೀವಲ್ಲ, ಬರೀ ಈರುಳ್ಳಿ ಪಚಡಿ ಮಾಡಿಕೊಂಡು ಮೊಸರುಳಿ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಉಡುಡಿಯಾಗಿದೆ. ಮಧ್ಯಾಹ್ನಕ್ಕೆ ನೀವು ಲಂಚ್ ಬಾಕ್ಸಿಗೆ ತೊಗೊಂಡೋದ್ರು ಹಿಂಗೆ ಉಡುಡಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅವರೆಕಾಯಿನ ಬಳಸಿ ಪೊಂಗಲ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಪೊಂಗಲ್ ಮಾಡ್ಕೊಳ್ಳಿಕ್ಕೆ 1 ಕಪ್ನಷ್ಟು ಅಕ್ಕಿ, ಅರ್ಧ ಕಪ್ನಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ನೀವು ಸಮಕ್ಕೆ ಸಮಾನನೂ ಹಾಕೋಬೋದು. ಅರ್ಧ ಕಪ್ ಹಸಿ ಅವರೆಕಾಳು, ಅದು ತುಂಬ ಬಲ್ತಿರೋದಲ್ಲ, ಎಳೆ ಕಾಳನ್ನ ಆರಿಸಿಟ್ಕೊಂಡಿದ್ದೀನಿ. ಉಪ್ಪಿಟ್ಟು ಮಾಡಲಿ, ರೊಟ್ಟಿ ಮಾಡಲಿ, ಅಥವಾ ಈ ಥರ ಪೊಂಗಲ್ಲು ಪಲಾವ್ ಎಲ್ಲ ಮಾಡಿದಾಗ ಎಳೆ ಅವರೆಕಾಯಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅಕ್ಕಿನ ಚೆನ್ನಾಗಿ ಒಂದು 2-3 ಸಲ ತೊಳ್ಕೊಂಡು, ಹೆಸರುಬೇಳೆನೂ ತೊಳ್ಕೊಂಡು, ಹೆಸರುಬೇಳೆನ ಈ ಥರ ಡ್ರೈನ್ ಮಾಡ್ಕೋಬೇಕು. ನೀರೆಲ್ಲ ಸೋರಕ್ಕೆ ಒಂದು 10 ನಿಮಿಷ ಬಿಡಿ. ಅಕ್ಕಿನ ಮಾತ್ರ ಒಂದು 10 ನಿಮಿಷ, 1/4 ಗಂಟೆ ನೆನೆಸಿದಷ್ಟು ಮೃದುವಾಗುತ್ತೆ ಪೊಂಗಲ್ಲು. ನೆಕ್ಸ್ಟ್ ಒಂದು ಕುಕ್ಕರ್ನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಹೆಸರುಬೇಳೆನ ಹುರ್ಕೋಬೇಕು. ಸ್ವಲ್ಪ ನೀರು ಇದ್ದಂಗಿದ್ರೆ ಸ್ಟಿಕ್ ಆಗುತ್ತೆ ಪಾತ್ರೆಗೆ. ಒಂದು 2-3 ನಿಮಿಷ ಹುರಿತಾ ಆ ಸ್ಟಿಕ್ಕೆಲ್ಲ ಹೊಟ್ಟೋಗುತ್ತೆ. ನೋಡಿ, ಇದನ್ನ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಮೇಲೆಲ್ಲ ಕೆಂಪಗಾಗಿ ಒಳಗಡೆ ಎಲ್ಲ ಹಸಿ ಇರುತ್ತೆ. ಹೆಸರುಬೇಳೆ ಚೆನ್ನಾಗಿ ಹುರಿದಷ್ಟು ಪೊಂಗಲ್ ರುಚಿಯಾಗುತ್ತೆ. ನೋಡಿ, ಒಂದು 7 ನಿಮಿಷ ಆಗಿದೆ. ಇದು ಸ್ಟಿಕ್ಕಿನೆಸ್ ಎಲ್ಲ ಹೋಗಿ ತುಪ್ಪ ಬಿಡತ್ತೆ, ಹಾಕಿರೋ ತುಪ್ಪ ಬಿಡತ್ತೆ, ಅಲ್ಲಿವರೆಗೂ ಈ ತರ ಹುರ್ಕೋಬೇಕು. ಹುರಿದ್ಮೇಲೆ ಇದಕ್ಕೆ ಹಸಿ ಅವರೆಕಾಯಿ ಹಾಕೋತಾ ಇದ್ದೀನಿ. ಹಸಿ ಅವರೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ ಅಷ್ಟೇ, ಇದನ್ನೇನು ನೆನೆಸಬಾರ್ದು. ಎಳೆ ತಗೊಂಡಷ್ಟು ರುಚಿಯಾಗುತ್ತೆ. ಇದನ್ನ ಒಂದ್ 2 ನಿಮಿಷ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಒಂದ್ 2 ನಿಮಿಷ ಈ ತರ ಹುರ್ಕೊಬೇಕು. ಹುರ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿನ ಸೇರಿಸ್ಕೊಡಿ. ಇದು ತುಂಬಾ ಹೊತ್ತು ಹುರಿಯೋದ್ ಬೇಡ. ಹೆಸರುಬೇಳೆ ಆಲ್ರೆಡಿ ಹುರಿದಿರ್ತೀವಿ, ಅದು ಅಷ್ಟೇ ತುಂಬಾ ಕೆಂಪಗಾಗೋವರೆಗೂ ಹುರ್ಕೋಬಾರ್ದು. ಹೆಸರುಬೇಳೆನ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆದ್ರೂ ಸಾಕು. ಒಂದ್ 7-8 ನಿಮಿಷ ಸಣ್ಣೂರಿನಲ್ಲೇ ಹುರ್ಕೊಂಡ್ರೆ ನಿಮ್ಗೆ ಹಸಿ ವಾಸನೆನೂ ಇರಲ್ಲ, ಹಾಗೆ ಸೀದು ಹೋಗಲ್ಲ, ಹದವಾಗಿರುತ್ತೆ. ನಾವು 3 ಸೇರಿ ಹೆಸರುಬೇಳೆ, ಅಕ್ಕಿ ಮತ್ತೆ ಅವರೆಕಾಯಿ 3 ಸೇರಿ ನಾವು 2 ಕಪ್ ಆಗಿದೆ ಅಲ್ವಾ, 2 ಕಪ್ಗೆ 6 ಕಪ್ನಷ್ಟು ನೀರು ಹಾಕೋಬೇಕು. 1:3 ರೇಷಿಯೋದಲ್ಲಿ ಹಾಕೋಬೇಕು. ಹಾಕೊಂಡು ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಿಮ್ ಪೊಂಗಲ್ ಮಾಡೋದಕ್ಕೆ ಎಷ್ಟು ಬೇಕು ಉಪ್ಪು ಅಷ್ಟನ್ನ ಒಟ್ಟಿಗೆ ಹಾಕೊಂಡು ಬೇಯಿಸ್ಕೊಂಡ್ರೆ ಅನ್ನ ರುಚಿಯಾಗಿರುತ್ತೆ. ಮತ್ತೆ ಒಂದ್ ಕಡೆ ಉಪ್ಪು ಒಂದ್ ಕಡೆ ಸಪ್ಪೆ ಅಂತ ಅನ್ಸಲ್ಲ. ಇದನ್ನ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ಳಿ. ಒಂದು ವಿಷಲ್ ಕೂಗಿಸ್ಕೊಂಡ್ಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಸಾಸಿವೆ ಸಿಡಿದ್ಮೇಲೆ ಗೋಡಂಬಿ ಹಾಕೊಳ್ಳಿ. ಗೋಡಂಬಿನ ಜಸ್ಟ್ ಒಂದ್ 2 ಸೆಕೆಂಡ್ ಈ ತರ ಹುರ್ಕೊಂತಾನೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ಒಳ್ಳೆ ಖಾರ ಇರೋ ಅಂತ ಹಸಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಹಾಗೆ ಶುಂಠಿ ಕಟ್ ಮಾಡಿ ಇರೋದು, ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು 1 ಸ್ಪೂನ್ ಅಷ್ಟು, ಸ್ವಲ್ಪ ಕರ್ಬೇವನ್ನ ಹಾಕೊಂಡು ಎಲ್ಲ ಒಂದ್ 2 ಸೆಕೆಂಡ್ ಹುರ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಪೂರ್ತಿ ಜೀರಿಗೆ ಹಾಕೋಬೇಕು. ಜೀರಿಗೆ ಜಾಸ್ತಿ ಹಾಕೋಬೇಕು. ಮೆಣಸು ಸ್ವಲ್ಪ ಕಡಿಮೆ ಹಾಕಿದ್ರು ನಡೆಯುತ್ತೆ. ಹಾಗೆ ಕೊಬ್ಬರಿ ತುರ್ದಾರು ಹಾಕೊಳ್ಳಿ ಕೊನೆಯಲ್ಲಿ, ಅಥವಾ ನಿಮ್ಗೆ ಬಾಯಿಗೆ ಸಿಗ್ಬೇಕು ಅಂದ್ರೆ ಈ ತರ ತೆಳ್ಳ ಕಟ್ ಮಾಡ್ಕೊಂಡು ಇದನ್ನ ಹಾಕಿ ತುಂಬಾ ಹೊತ್ತು ಹುರಿಯೋದ್ ಬೇಡ. ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಕೊಬ್ಬರಿದು ಚೇಂಜ್ ಆದ ಕೂಡಲೇ ಇದಕ್ಕೆ ಬೇಯಿಸಿರೋ ಅಂತ ಅವರೆಕಾಳು, ಹೆಸರುಬೇಳೆ ಅನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಪೊಂಗಲ್ ಮಾಡುವಾಗ ಮಾತ್ರ ಒಂದೇ ಒಂದು ವಿಷಲ್ ಬೇಯಿಸಿ ಅಕ್ಕಿ ನೆನ್ಸಿರ್ತೀವಿ 1/4 ಗಂಟೆ. ನೀವು ಅವರೆಕಾಯಿ ಹೆಸರುಬೇಳೆ ಎಲ್ಲ ಹಾಕಿರ್ತೀರಲ್ಲ, ಒಂದೇ ವಿಷಲಲ್ಲಿ ಎಲ್ಲ ಬೆಂದೋಗ್ಬಿಡುತ್ತೆ. ಅನ್ನನು ನೋಡಿ ಹಾಗೆ ಕಾಣಿಸ್ತಿದೆ, ನಿಮಗ್ ಪೂರ್ತಿ ಮುದ್ದೆ ಆದ್ರೆ ಪೊಂಗಲ್ ಚೆನ್ನಾಗಾಗಲ್ಲ. ಇದಕ್ಕೆ 1 ಕಪ್ ಅಷ್ಟು ನೀರ್ ಸೇರಿಸ್ಕೊಂಡಿದೀನಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ ಪುಡಿ ಹಾಕೊಂಡಿದೀನಿ. ನಿಮ್ಗೆ ಖಾರವಾಗಿ ಬೇಕು ಅಂತ ಅಂದ್ರೆ ಕಾಳು ಮೆಣಸಿನ ಪುಡಿ ಇದ್ರೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೋಬಹುದು. ಬಟ್ ನಾನು ಮೆಣಸನ್ನೇ ಹಾಕೊಂಡಿರೋದ್ರಿಂದ ನಾನು ಎಕ್ಸ್ಟ್ರಾ ಮೆಣಸು ಹಾಕೊಂಡಿಲ್ಲ. ಹಸಿ ಮೆಣಸಿನ್ಕಾಯಿ ಒಳ್ಳೆ ಖಾರ ಇದೆ, ಸೊ ಸಾಕು ಅನ್ನಿಸ್ತು ಸ್ಪೈಸ್. ನಿಮಗೆ ಬೇಕು ಅಂದ್ರೆ ಕಾಳು ಮೆಣಸಿನ ಪುಡಿನ ಕುಟ್ಬಿಟ್ಟು ಹಾಕೋಬಹುದು. ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.